ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆ, ಬಣ್ಣ ಬಣ್ಣದ ಅಂಗಿ ಹಾಕ್ಕೊಂಡು ಕೂತೇನೆ ಅಂತ ದಯವಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಬೇಡ್ರಿ. ರಜೆಯ ಮೋಡ್ನಲ್ಲಿರೋದರಿಂದ ಇಂಥದ್ದೊಂದು ವಿನಾಯಿತಿಯನ್ನು ಪಡೆದಿದ್ದೇನೆ. ನನಗೆ ನಿನ್ನೆ ಮೊನ್ನೆ 2 ದಿವಸ ನನ್ನ ಭಾಳ ಸಂಭ್ರಮಿಸುವಂತೆ ಮಾಡಿದ್ದು ನರೇಂದ್ರ ಮೋದಿಯವರ ಮಾಲ್ಡೀವ್ಸ್ ಯಾತ್ರೆ. ಅಲ್ಲ, ನರೇಂದ್ರ ಮೋದಿಯವರು ನಿರಂತರವಾಗಿ ವಿದೇಶ ಪ್ರವಾಸ ಹೋಗ್ತಾ ಇರ್ತಾರೆ, ಎಲ್ಲ ಕಡೆ ಒಳ್ಳೆ ಅದರ ಆತಿಥ್ಯ ಸಿಗತ್ತೆ. ಮಾಲ್ಡೀವ್ಸ್ದೇನು ವಿಶೇಷ ಅಂತ ನೀವು ಕೇಳ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರ, ಎಲ್ಲರೂ ಹೇಳೋರೋ ವಿಚಾರ, ಎಲ್ಲ ಕಡೆ ಓದಿರೋ ವಿಚಾರವನ್ನು ನಾನು ಇವತ್ತು ಜಾಸ್ತಿ ಮಾತಾಡೋದಿಲ್ಲ. ಹೇಗೆ ಶತ್ರುವನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳುವಂಥ ಚಾಣಕ್ಯ ನೀತಿಯನ್ನು ನರೇಂದ್ರ ಮೋದಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ನರೇಂದ್ರ ಮೋದಿ ಅವರು ಬಹಳ ನಿಧಾನವಾಗಿ ತೀರ್ಮಾನಗಳನ್ನು ತೆಗೆದುಕೋತಾರೆ ಅಂತ ನಮ್ಗೆ ಯಾವಾಗಲೂ ಅನಿಸುತ್ತೆ. ಮತ್ತು ಎಂದೂ ಮಾತಾಡೋದಿಲ್ಲ, ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ನಮ್ಗೆ ಬಹಳಷ್ಟು ಸಲ ಕೋಪ ಬರುತ್ತೆ. ಯಾಕೆ ಹಿಂಗೆ ಇವರು ಇದಕ್ಕೆ ರಿಯಾಕ್ಟ್ ಮಾಡಬೇಕಲ್ವ, ಇಷ್ಟೆಲ್ಲ ಈತ ಮಾತಾಡಿದ್ರು ನಾವು ಇವತ್ತು ಏನು ಹೇಳೋದೇ ಇಲ್ವಲ್ಲ ಯಾಕೆ ಅಂತೆಲ್ಲ ಅನಿಸುತ್ತೆ. ಆದರೆ ದೂರಗಾಮಿ ದೃಷ್ಟಿಯಲ್ಲಿ ಅದು ಎಂಥ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿಸುತ್ತೆ ಅನ್ನೋದಕ್ಕೆ ಅವರ ತಾಳ್ಮೆ, ಸಹನೆ ನಮ್ಮೆದುರಿಗೆ ಸಾದೃಶ್ಯ ಸ್ವರೂಪವಾಗಿ ನರೇಂದ್ರ ಮೋದಿ ನಮಗೆ ಕಾಣಿಸ್ತಾರೆ, ಸಹನೆಯ ಪ್ರತೀಕವಾಗಿ ಕಾಣಿಸ್ತಾರೆ. ಈ ಅಲ್ಲಿಯ ವಿಧಾನಸೌಧ ಬಿಲ್ಡಿಂಗ್ ಇದೆಯಲ್ಲ ಮಾಲ್ಡೀವ್ಸ್ದು, ಆ ಬಿಲ್ಡಿಂಗ್ನ ಎತ್ತರಕ್ಕೂ ಸುಮಾರು ಒಂದು 30 ಅಡಿ 40 ಅಡಿ ಇರ್ಬೋದು ನನ್ನ ಅಂದಾಜಿಗೆ. ನರೇಂದ್ರ ಮೋದಿ ಅವ್ರದ್ದು ಇಲ್ಲಿ ಎಲ್ಲೇ ಹಿಡಿದು ಒಂದು ಕಟೌಟನ್ನು ಹಾಕಿತ್ತು ಅಲ್ಲಿ ಸರ್ಕಾರ. ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ತಮ್ಮ ವಿಶೇಷ ವಿಮಾನದಲ್ಲಿ ಬಂದು ಇಳಿದಾಗ ಮೊಹಮ್ಮದ್ ಮುಯಿಜು ಜೊತೆಗೆ ಅವರ ಇಡೀ ಕ್ಯಾಬಿನೆಟ್ಟು ಅವ್ರನ್ನ ಸ್ವಾಗತಿಸಲಿಕ್ಕೆ ಕಾದು ನಿಂತಿತ್ತು. ಎಂಥ ವಿಚಿತ್ರ, ಎಂಥ ಕಾಲನ ಮಹಿಮೆ ನೋಡಿ. ಇದೇ ಮೊಹಮ್ಮದ್ ಮುಯಿಜು ನರೇಂದ್ರ ಮೋದಿ ಅವ್ರನ್ನ ಅವಾಚ್ಯವಾಗಿ ನಿಂದಿಸಿದಷ್ಟು, ಅವ್ರ ಬಗ್ಗೆ ಮಾತಾಡಿದಷ್ಟು ಯಾರ ಬಗ್ಗೆನೂ ಮಾತಾಡಿಲ್ಲ. ಅವನ ಮುಖ್ಯವಾದಂಥ ಅಭಿಯಾನವೇ ಇಂಡಿಯಾ ಔಟ್ ಅನ್ನೋದು. ಎಂಥ ದುರಹಂಕಾರ ನೋಡಿ. ಇದಕ್ಕೆ ಧಾಡಿಸಿತನ ಅನ್ನೋದಿಲ್ಲ, ಇದಕ್ಕೆ ದುರಹಂಕಾರ ಅಂತಾರೆ. ಯಾಕಂದರೆ ಬರೀ 6 ಲಕ್ಷ ಜನಸಂಖ್ಯೆಯ ಒಂದು ಪುಟ್ಟ ದ್ವೀಪ, ಭಾರತದ ಒಂದು ಊರಿನಷ್ಟು ಇರಲಾರ್ದಂಥ ಜನಸಂಖ್ಯೆ. ಅಲ್ಲಿಯ GDP ಇದೆಯಲ್ಲ, ಅಲ್ಲಿಯ GDP $5.6 ಬಿಲಿಯನ್. ನಮ್ಮ ಒಂದು ರಾಜ್ಯಕ್ಕೆ, ಒಂದು ಸಣ್ಣ ರಾಜ್ಯಕ್ಕೂ ಹತ್ತಿರ ಅಲ್ಲ ಅದು. ಇನ್ನು ಅಲ್ಲಿಯ ಒಟ್ಟು ಆದಾಯದ ಸೋರ್ಸ್ ಇದೆಯಲ್ಲ, ಅದು 30% ಟೂರಿಸಮ್ನಿಂದನೇ ಬರಬೇಕು. ಭಾರತದ ಮೇಲೆ ಎಲ್ಲ ವಿಷಯಕ್ಕೂ ನಿರ್ಭರಗೊಂಡಂಥ ದೇಶ. ಆ ದೇಶದಲ್ಲಿ ಒಬ್ಬ ಕ್ಯಾಂಡಿಡೇಟು ಇಂಡಿಯಾ ಔಟ್ ಅನ್ನುವಂಥ ಅಭಿಯಾನ ಮಾಡ್ತಾನೆ. ಕೇವಲ ಅಭಿಯಾನ ಮಾಡೋದಿಲ್ಲ, ಗೆದ್ದು ಬಿಡ್ತಾನೆ. ವಿಚಿತ್ರ ನೋಡಿ, ಅವನ ವಿರುದ್ಧ ನಾಶೀದ್ ಅಂಥೇಳಿ ನಿಂತಿರ್ತಾರೆ. ನಾಶೀದ್ ಭಾರತಕ್ಕೆ ತುಂಬ ಬೇಕಾದಂಥ ಮನುಷ್ಯ. ಹಾಗೆ ನೋಡಿದರೆ ಭಾರತಕ್ಕೂ ಮತ್ತು ಮಾಲ್ಡೀವ್ಸ್ಗೂ ಒಳ್ಳೆಯ ಸಂಬಂಧ. 1982ರಲ್ಲಿ LTT ದಾಳಿ ಮಾಡಿದ ಸಂದರ್ಭದಲ್ಲಿ ಭಾರತದ ಸೈನ್ಯವೇ ಅದನ್ನು ಬಚಾವ್ ಮಾಡಿರ್ತದೆ. ಆಮೇಲೆ ಕಾಲಾಂತರದಲ್ಲಿ ಯಾವಾಗ ಅವ್ರಿಗೆ ದುಡ್ಡು ಬೇಕಾಗತ್ತೋ ಆವಾಗ ಸಾಲವನ್ನು ಕೊಟ್ಟು ಅವರನ್ನು ಸಾಲದಿಂದ ಮುಕ್ತರನ್ನಾಗಿ ಮಾಡುವಂಥ ಕೆಲಸ ಮಾಡಿರ್ತದೆ. ಕ್ರೆಡಿಟ್ ಲೈನ್ ಅಂತಾರೆ ಅದಕ್ಕೆ. ಹಾಗಿರುವಂಥ ರಾಷ್ಟ್ರದ ಒಬ್ಬ ಅಭ್ಯರ್ಥಿ ಬಂದು ಇಂಡಿಯಾ ಔಟ್ ಅಂತ ಘೋಷಿಸೋದು, ಮತ್ತು ನಮ್ಮ 19 ಏನು ಮೇಜರ್ಗಳಿದ್ರು, ನೇವಲ್ ಆಫೀಸರ್ಸ್ಗಳಿದ್ರು, ಅವರನ್ನು ಇಲ್ಲಿಂದ ವೆಕೇಟ್ ಮಾಡಿ ನೀವು ಅಂತ ಹೇಳೋದು, ಈ ಥರದಂಥ ಉಪದ್ವ್ಯಾಪವನ್ನೆಲ್ಲ ಈತ ಮಾಡಿರ್ತಾನೆ. ಆದರೆ ನರೇಂದ್ರ ಮೋದಿ ಒಂದು ಶಬ್ದವನ್ನು ಮಾತಾಡಿರೋದಿಲ್ಲ. ನರೇಂದ್ರ ಮೋದಿ ತುಂಬ ಸೈಲೆಂಟಾಗಿ ನೇರವಾಗಿ ಲಕ್ಷದ್ವೀಪಕ್ಕೆ ಹೋಗ್ತಾರೆ. ಲಕ್ಷದ್ವೀಪ್ನಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ತಾರೆ, ಅಷ್ಟೇ ಅವ್ರು ಮಾಡಿದ್ದು, ಬೇರೆ ಏನೂ ಮಾಡೋದಿಲ್ಲ. ಮಾರನೇ ದಿವಸ ಜಗತ್ತಿನಾದ್ಯಂತ ಅದು ವೈರಲ್ ಆಗುತ್ತೆ. ಮಾಲ್ಡೀವ್ಸ್ ವಿರುದ್ಧ ಆಲ್ರೆಡಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅಭಿಯಾನ ನಡೀತಾ ಇರುತ್ತೆ. ಲಕ್ಷದ್ವೀಪದ ಟೂರಿಸಮ್ ಇಂಪ್ರೂವ್ ಆಗಲಿಕ್ಕೆ ಶುರುವಾಗತ್ತೆ. ಮಾಲ್ಡೀವ್ಸು ತತ್ತರಿಸಿ ಹೋಗುತ್ತೆ. ಯಾವ ದೇಶದ GDPಯ 30%ನಷ್ಟು ಪ್ರವಾಸೋದ್ಯಮದಿಂದ ಬರ್ತಾ ಇರ್ತದೋ ಅದು ಸಂಪೂರ್ಣವಾಗಿ ಸೋತು ಹೋಗುತ್ತೆ. ಅಲ್ಲಿ ನೋಡಿ, ಕಳೆದ ಬಾರಿ ಅಲ್ಲಿ ಬಂದಂಥ ಟೂರಿಸ್ಟ್ಗಳ ಸಂಖ್ಯೆ 33,000. ಈ ಸಲ ಅದು 25,000 ಇಳಿದಿದೆ.
33,000 ಟೂರಿಸ್ಟ್ ಬರೋ ಜಾಗದಲ್ಲಿ 25,000 ಬಂದಿದ್ದಾರೆ. ಚೈನಾ ಹೇಳುತ್ತೆ ಆ ಸಂದರ್ಭದಲ್ಲಿ ಏನಂತ, ನಾವು ನಮ್ಮ ಟೂರಿಸ್ಟ್ಗಳನ್ನು ನಾವು ಇನ್ಮೇಲೆ ಮಾಲ್ಡೀವ್ಸಿಗೆ ಕಳಿಸ್ತೀವಿ ಅಂತೇಳಿ. ಈ ಮೊಹಮ್ಮದ್ ಮುಯಿಸು ಇದ್ದಾನಲ್ಲ, ಈ ಮೊಹಮ್ಮದ್ ಮುಯಿಸು ಅಧಿಕಾರ ವಹಿಸಿಕೊಂಡ ತಕ್ಷಣ ಫಸ್ಟ್ ಹೋಗಿದ್ದು ಎಲ್ಲಿರ್ಬೋದು ಹೇಳಿ? ಟರ್ಕಿಗೆ ಓಡೋದ. ಟರ್ಕಿಗೆ ಹೋಗ್ತಾನೆ, ಟರ್ಕಿಯ ಜೊತೆ ಮಾತುಕತೆ ನಡೆಸ್ತಾನೆ. ಅದಾದಮೇಲೆ ಚೈನಾಗೆ ಹೋಗ್ತಾನೆ, ಚೈನಾದ ಕ್ಸಿ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸ್ತಾನೆ. ಅದಾದಮೇಲೆ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಏನು ಮಾತಾಡೋದಿಲ್ಲ. ಲಕ್ಷದ್ವೀಪವನ್ನು ಪ್ರವಾಸೋದ್ಯಮವಾಗಿ ಬೆಳೆಸುವಂಥ ಎಲ್ಲ ಕೆಲಸಗಳು ಶುರುವಾಗ್ತವೆ. ಮತ್ತು ಅಲ್ಲಿ ಪಿಟ್ರಾ ಐಲ್ಯಾಂಡ್ ಅಂತಿದೆ. ಆ ಪಿಟ್ರಾ ಐಲ್ಯಾಂಡನ್ನು ನೇವಲ್ ಕಮಾಂಡ್ ಮಾಡುವ ಕೆಲಸ ಶುರು ಆಗಿಬಿಡುತ್ತೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗ್ಲಿಕ್ಕೆ ಶುರುವಾಗುತ್ತೆ. ಲಕ್ಷದ್ವೀಪದ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮಾಲ್ಡೀವ್ಸು ಸೋತು ಹೋಗುತ್ತೆ. ಅವರ ಸಂಸತ್ತಿನಲ್ಲಿ ವಿರೋಧ ಪಕ್ಷದವರು ಹೇಗೆ ಆತನನ್ನು ನಿಂದಿಸ್ಲಿಕ್ಕೆ ಶುರು ಮಾಡ್ತಾರೆ, ಅವಹೇಳನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ, ನಿನ್ನಿಂದಾಗಿ ಇಡೀ ದೇಶ ಹಾಳಾಗಿ ಹೋಗುತ್ತೆ, ಹೋಗಿ ಕಾಲಿಗಳು ಭಾರತ ದೇಶಕ್ಕೆ ಅಂಥೇಳಿ ಅವರು ಆತನಿಗೆ ನಿರಂತರವಾಗಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಮೊಹಮ್ಮದ್ ಮುಯಿಸು ಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತಂದರೆ, ಅವರ 60ನೇಯ ಸ್ವಾತಂತ್ರ್ಯೋತ್ಸವ ಏನಿದೆ ನಿನ್ನೆ ನಡೀತದ್ದು, 60ನೇ ಸ್ವಾತಂತ್ರ್ಯೋತ್ಸವಕ್ಕೆ ಯಾವ ನರೇಂದ್ರ ಮೋದಿಯವ್ರನ್ನ ಅವಹೇಳನ ಮಾಡಿದ್ನೋ ಅದೇ ನರೇಂದ್ರ ಮೋದಿಯವ್ರನ್ನ ಮುಖ್ಯ ಅತಿಥಿ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇದಕ್ಕೆ ಚಾಣಕ್ಯ ನೀತಿ ಅಂತಿರೋ ಇಲ್ಲೋ ಹೇಳಿ ನೀವು, ಇದಕ್ಕೆ ಕುಟಿಲ ನೀತಿ ಅಂತಿರೋ ಎಲ್ಲ ಹೇಳಿ. ಕುಟಿಲ ಅನ್ನೋದಕ್ಕೆ ನೆಗೆಟಿವ್ ಅರ್ಥ ತಗೋಬಾರ್ದು, ಋಣಾತ್ಮಕವಾಗಿ ಯೋಚನೆ ಮಾಡಬೇಕು. ಕೌಟಿಲ್ಯದಿಂದ ಕುಟಿಲ ಆಗಿರ್ಬೋದು ಅಂತ ಅಂತಿರೋ ಎಲ್ಲ ಹೇಳಿ ನೀವು. ನನಗೆ ಈ ತಕ್ಷಣದಲ್ಲಿ ನೆನಪು ಬರೋದು ಒಂದು ಘಟನೆ ಏನಂತಂದರೆ, ನಮಗೀಗ ಹಾಗಾದರೆ ಇಷ್ಟು ನೀವು ಒಂದು ಪ್ರಶ್ನೆ ಕೇಳ್ಬೋದು, ಏನು 6 ಲಕ್ಷ ಜನಸಂಖ್ಯೆ ಇರುವಂಥ, ನಮ್ಮ ಮೇಲೆ ಅವಲಂಬಿತ ಆಗಿರುವಂಥ, ಪರಾವಲಂಬಿ ಆಗಿರುವಂಥ, ನಮ್ಮಿಂದಲೇ ಸಹಾಯ ಪಡೆಯುವಂಥ ಮಾಲ್ಡೀವ್ಸ್ ನಮಗೆ ಆಗಬೇಕು? ಸ್ವಾಭಾವಿಕವಾಗಿ ಕೇಳುವಂಥ ಪ್ರಶ್ನೆ. ನೋಡಿ, ಮಾಲ್ಡೀವ್ಸ್ನ ಸ್ಟ್ರಾಟಜಿಕ್ ಪಾಯಿಂಟ್ ಇದೆಯಲ್ಲ, ಆ ಸ್ಟ್ರಾಟಜಿಕ್ ಪಾಯಿಂಟು ಇಂಡಿಯನ್ ಓಷನ್ನಲ್ಲಿ ನಮಗೆ ಬೇಕಾದಂಥ ಎಲ್ಲ ಕಡೆಯಿಂದ ಗಸ್ತು ಮಾಡುವಂಥ, ದೇಶವನ್ನು ರಕ್ಷಿಸುವಂಥ ಜಾಗ ಇದೆಯಲ್ಲ, ಅದು ಮಾಲ್ಡೀವ್ಸು. ಆ ಜಾಗವನ್ನು ಚೈನಾ ಹೇಗಾದರೂ ಮಾಡಿ ಆಕ್ರಮಿಸಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾಯಿತ್ತು. ಒಂದು ಕಡೆ ಶ್ರೀಲಂಕಾವನ್ನು ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಲ ಕೊಟ್ಟು ಪ್ರಯತ್ನ ಮಾಡ್ತು ಚೈನಾ. ಹೇಗಾದರೂ ಮಾಡಿ ಶ್ರೀಲಂಕಾನ ತನ್ನ ತಹಬಂದಿಗೆ ತೆಗೆದುಕೊಳ್ಳಬೇಕು, ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತು. ಸಾಲ ಕೊಟ್ಟು 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 ಶ್ರೀಲಂಕಾವನ್ನು ಸರ್ವನಾಶ ಮಾಡ್ತು. ಶ್ರೀಲಂಕಾ ಚೈನಾಗೆ ಹೆಚ್ಚು ತನ್ನ ಒಲವನ್ನು ತೋರಿಸ್ತು, ಭಾರತಕ್ಕೆ ಬೆನ್ನು ತೋರಿಸ್ಲಿಕ್ಕೆ ಶುರು ಮಾಡಿತ್ತು ಪ್ರಾರಂಭದಲ್ಲಿ. ಮುಂದೆ ಒಂದು ಕಾಲಕ್ಕೆ ದಿವಾಳಿ ಎದ್ದೋಯ್ತು. ದಿವಾಳಿ ಎದ್ದ ಕಾಲಕ್ಕೆ ಅದಕ್ಕೆ ಕ್ರೆಡಿಟ್ ಲೈನ್ ಕೊಟ್ಟದ್ದು, ಸಾಲ ಕೊಟ್ಟದ್ದು ಅಗೇನ್ ಭಾರತ. ಇವತ್ತು ಶ್ರೀಲಂಕಾ ಅನ್ನುವಂಥ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಅಲ್ಲಿಯ ಪೋರ್ಟು ನಮ್ಮ ಸ್ವತ್ತಾಗಿ ಕೂತಿದೆ. ಒಂದು ಚೈನಾದವ್ರು ತೊಗೊಂಡಿದ್ದಾರೆ, ಅದನ್ನು ಒಂದು ಚೈನಾ ಸಿಟಿ ಕಟ್ಟಿದ್ದಾರೆ ಅಲ್ಲಿ. ಅದು ಬಿಟ್ಟರೆ ಭಾರತದ ಹಿಡಿತ ಶ್ರೀಲಂಕಾ ಮೇಲೆ ಇವತ್ತಿಗೂ ಇದೆ. ಗಮನಿಸಿ ನೋಡಿ ನೀವು. ಬಾಂಗ್ಲಾದೇಶವನ್ನು ನಾವು ಮೊದಲಿಗೆ ಭಾಳ ಬಾಂಗ್ಲಾದೇಶವನ್ನು ಮಾಡಿದವರೇ ನಾವು 1971ರಲ್ಲಿ ಯುದ್ಧ ಮಾಡದೆ ಹೋಗಿದ್ರೆ ಬಾಂಗ್ಲಾದೇಶ ಅನ್ನುವಂಥ ರಾಷ್ಟ್ರದ ಸೃಷ್ಟಿಯೇ ಆಗ್ತಿರಲಿಲ್ಲ. ನಮ್ಮ ವಿರುದ್ಧ ಇವತ್ತು ಸೆಣಸಾಡ್ತಾ ಇದೆ. ಒಂದು ದಿವಸ ಇದೇ ಮೊಹಮ್ಮದ್ ಮುಯಿಸು ರೀತಿ ಅದು ಬಂದು ಕಾಲು ಬೀಳುವ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಚೆನ್ನಾಗಿ ಮಾಡ್ತಾರೆ. ನನಗೀಗ ನೆನಪಾಗ್ತಾ ಇರೋದು ಅಮಾತ್ಯ ರಾಕ್ಷಸನ ಪ್ರಸಂಗ. ಚಾಣಕ್ಯನ ದರ್ಬಾರಿನಲ್ಲಿ, ಆವಾಗ ಚಂದ್ರಗುಪ್ತನ ದರ್ಬಾರಿನಲ್ಲಿ ನಡೆದಂಥ ಘಟನೆ ಇದು. ಮುದ್ರಾ ರಾಕ್ಷಸದಲ್ಲಿ ಬರುತ್ತೆ ಅದು. ಈ ಘಟನೆ ನೋಡಿದ ಮೊಹಮ್ಮದ್ ಮುಯಿಸು ಬಂದು ಸರೆಂಡರ್ ಆಗಿರೋದು ನೋಡಿದರೆ, ನಮ್ಮ ನರೇಂದ್ರ ಮೋದಿಯವರು ವಿಪಕ್ಷದವ್ರನ್ನೆಲ್ಲ ವಿದೇಶಕ್ಕೆ ಭಾರತದ ಹಿರಿಮೆಯನ್ನು ಸಾರಲಿಕ್ಕೆ ಕಳಿಸಿದ್ದನ್ನು ನೋಡಿದರೆ ನೆನಪಾಗೋದು ಅಮಾತ್ಯ ರಾಕ್ಷಸ ನಂದರಾಜರಲ್ಲಿರುವಂಥ ಮಹಾಮಂತ್ರಿ. ಹೇಗೆ ಈ ಮಗಧ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಜೊತೆ ಚಾಣಕ್ಯ ಬ್ರೇನ್ ಅಂತ ಹೇಳಬೇಕು, ಥಿಂಕ್ ಟ್ಯಾಂಕ್ ಆಗಿರ್ತಾರೋ, ಹೇಗೆ ಬೆನ್ನೆಲುಬಾಗಿ ನಿಂತು ಇಡೀ ತಂತ್ರಗಾರಿಕೆಯನ್ನು ಮಾಡಿ ಯುದ್ಧವನ್ನು ಮಾಡಿಸ್ತಾರೋ ಅಂಥ ಸರಿಸಮಾನವಾದ, ಚಾಣಕ್ಯನಷ್ಟು ಇರಲಿಕ್ಕಿಲ್ಲ, ಆದರೆ ಅತ್ಯಂತ ನಿಷ್ಠನಾದಂಥ, ಅತ್ಯಂತ ಚತುರಮಾತಿಯಾದಂಥ, ಅತ್ಯಂತ ಪರಾಕ್ರಮಿ ಸೈನ್ಯ ವ್ಯವಸ್ಥೆಯನ್ನು ಮಾಡಬಲ್ಲಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಅಮಾತ್ಯ ರಾಕ್ಷಸ. ರಾಕ್ಷಸ ಅಂದರೆ ಇಲ್ಲಿ ರಾಕ್ಷಸದ ಶಬ್ದಕ್ಕೆ ರಾಕ್ಷಸನ ಚಿತ್ರವನ್ನು ಕಲ್ಪಿಸ್ಕೋಬಾರ್ದು. ಅಮಾತ್ಯ ಅಂದರೆ ಲಾರ್ಜರ್ ದನ್ ಲೈಫ್ ಅಂತ ಆಲೋಚನೆ ಮಾಡಬೇಕು. ಅಂಥ ಒಬ್ಬ ಕ್ಯಾರೆಕ್ಟ್ರು
ಅಮಾತ್ಯ ರಾಕ್ಷಸ. ಆ ಕಡೆ ನಂದರಾಜರ ಕಡೆ, ಧನನಂದನ ಕಡೆ ಆತ ಇರ್ತಾನೆ. ಆತ ಹೇಗೆ ಸ್ಟ್ರಾಟಜಿ ಮಾಡ್ತಾ ಇರ್ತಾನಂತೆ, ಹೇಗೆ ಯುದ್ಧದ ತಂತ್ರಗಾರಿಕೆ ಮಾಡ್ತಾ ಇರ್ತಾನೆ ಅಂದರೆ, ಚಾಣಕ್ಯ ಕೂಡ ಒಂದು ಸಲ ಆಲೋಚನೆ ಮಾಡಬೇಕು. ಆ ರೀತಿಯಾದಂಥ ಕ್ಯಾರೆಕ್ಟರ್. ನೀವು ಈ ಕಥೆಗಳಿದಾವಲ್ಲ, ನಮ್ಮ ಇತಿಹಾಸದ ಪುಟಗಳಿದಾವಲ್ಲ, ಅದರಲ್ಲಿ ಎಂತೆಂಥ ಪಾತ್ರಗಳು ಬರ್ತಾವ್ರಿ. ಸಿನಿಮಾದಲ್ಲಿ ನೋಡೋ ಹೀರೋಗಳೇ ಅಲ್ಲ ರೀ. ನಿಜವಾದ ಹೀರೋಗಳು ನಮ್ಮ ಇತಿಹಾಸದಲ್ಲಿದ್ದಾರೆ, ನಮ್ಮ ಪುರಾಣದಲ್ಲಿದ್ದಾರೆ. ಇವೆಲ್ಲ ಆಗಿ ಹೋದವ್ರು, ಏನೋ ಕಾಲ್ಪನಿಕ ಕಥೆ ಅಲ್ಲ. ಅದು ಅಮಾತ್ಯ ರಾಕ್ಷಸ ಆಗಿರ್ಬೋದು, ಚಾಣಕ್ಯ ಆಗಿರ್ಬೋದು, ಅವರೆಲ್ಲ ದಾಖಲಾತಿಗಳಿದ್ದಾವೆ. ಈ ಅಮಾತ್ಯರಾಗಿ ಯಾವಾಗ ನಂದರಾಜರು ಸೋತ್ಬಿಡ್ತಾರೋ, ಚಂದ್ರಗುಪ್ತ ಮೌರ್ಯ ಆಸ್ಥಾನದ ರಾಜ, ಮಗಧ ಸಾಮ್ರಾಜ್ಯದ ರಾಜ ಆಗ್ತಾನೋ, ಮಹಾಮಂತ್ರಿಯನ್ನು ಯಾರು ಮಾಡೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಬಂದಾಗ ಚಂದ್ರಗುಪ್ತ ಮೌರ್ಯ ಹೇಳ್ತಾನೆ, ಚಾಣಕ್ಯರೇ, ನಿಮಗಿಂತ ಒಳ್ಳೆಯವರು ಯಾರಿದ್ದಾರೆ, ನೀವೇ ನೋಡ್ಕೋಬೇಕು ನಮ್ಮನ್ನು. ನಾನು ನಿಮ್ಮ ಅಡಿಯಾಳಾಗಿರ್ತೇನೆ. ನಾನು ರಾಜನಾಗಿ ನಿಮ್ಮ ಮೇಲೆ ಯಾವುದೇ ಆಜ್ಞಾಪನೆಯನ್ನು ಮಾಡೋದಿಲ್ಲ, ಯಾವುದೇ ಆದೇಶ ಮಾಡೋದಿಲ್ಲ. ನೀವು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನಿಮ್ಮ ಕಾಲು ಬುಡದಲ್ಲಿರ್ತೇನೆ, ನೀವು ನನ್ನ ಮಹಾಮಂತ್ರಿ ಆಗಿರ್ರಿ ಅಂತ. ಸಾಧ್ಯವೇ ಇಲ್ಲ ಅಂತಾರೆ. ಹಾಗಾದರೆ ಯಾರನ್ನು ಮಾಡೋದು? ಅಮಾತ್ಯ ರಾಕ್ಷಸನನ್ನು ಮಾಡೋಣ ಅಂತ. ಅವಾಕ್ಕಾಗಿಬಿಡ್ತಾನೆ ಚಂದ್ರಗುಪ್ತ ಮೌರ್ಯ. ಎಂಥ ಮಾತು ಹೇಳ್ತೀರಿ, ನಮ್ಮನ್ನು ಸೋಲಿಸ್ಬೇಕು ಅಂತ ಹಗಲು ರಾತ್ರಿ ನಮಗೆ ಕಾಟ ಕೊಟ್ಟು ಚಿತ್ರಾನ್ನ ಮಾಡಿ ಹಾಕಿದ ಅವನ್ನ ನಾವು ನಮ್ಮ ಮಂತ್ರಿಯನ್ನಾಗಿ ಮಾಡಿಕೊಂಡ್ರೆ ನನಗೆ ಇಲ್ಲಿ ಕುರ್ಚಿ ಮೇಲೆ ಉಳಿಲಿಕ್ಕೆ ಬಿಡ್ತಾನನ್ರಿ. ನಮ್ಮ ಇಡೀ ಆಸ್ಥಾನವನ್ನು ಧ್ವಂಸ ಮಾಡಿಬಿಡ್ತಾನೆ, ವಾಪಸ್ ನಂದರಾಜನ ತಂದು ಕೂಡಿಸ್ಬಿಡ್ತಾನೆ ಅವನು. ಇಲ್ಲ ಭಾಳ ತಪ್ಪು ತಿಳ್ಕೊಂಡಿ ನೀನು ಅರ್ಥ ಮಾಡ್ಕೋಬೇಕೀಗ. ಏನು ಅಂದರೆ, ಅಮಾತ್ಯ ರಾಕ್ಷಸ ಯಾರಿಗೆ ನಿಷ್ಠನಾಗಿದ್ದ? ತನ್ನ ರಾಜನಿಗೆ ನಿಷ್ಠನಲ್ಲ, ತನ್ನ ರಾಜ್ಯಕ್ಕೆ ನಿಷ್ಠನಾಗಿದ್ದ. ಮೊದಲು ತನ್ನ ರಾಜ್ಯ ಇರಬೇಕು. ಮಗಧ ಸಾಮ್ರಾಜ್ಯ ಇದ್ದರೆ ನಾವೆಲ್ಲ ಇರ್ತೀವಿ. ಮಗಧ ಸಾಮ್ರಾಜ್ಯ ಇರಬೇಕು ಅಂದರೆ ನಮ್ಮ ರಾಜ ಇರಬೇಕು. ಆ ರಾಜನ ರಕ್ಷಣೆ ಮಾಡಬೇಕು. ಆ ರಾಜನ ರಕ್ಷಣೆ ಮಾಡೋದಂದ್ರೇನು? ಶತ್ರುಗಳನ್ನು ಹೊಡೆದು ಹಾಕಬೇಕು. ಶತ್ರು ಯಾರೇ ಇರಲಿ, ಚಂದ್ರಗುಪ್ತ ಮೌರ್ಯನೋ ಚಾಣಕ್ಯನೋ ಮತ್ತೊಬ್ಬನೋ, ಮುಗಿಸ್ಬೇಕಷ್ಟೇ. ಆವಾಗ ನಮ್ಮ ಮಗಧ ಸಾಮ್ರಾಜ್ಯ ಇರುತ್ತೆ ಅಂತ ಅವನ ಮನಸ್ಥಿತಿ ಇರ್ತದೆ. ಅದಕ್ಕೆ ನಾವು ಆತನನ್ನೇ ಕರ್ಕೊಂಬರೋಣ. ಆತ ಒಪ್ತಾನ ಅಂತ? ಇಲ್ಲ, ಒಪ್ಪೋದಿಲ್ಲ. ಯಾರು ಒಪ್ತಾರೆ? ಶತ್ರು ಯಾರು ನಮ್ಮನ್ನು ಸಾಯಿಸಿದಾನೋ, ನಮ್ಮ ಇದನ್ನೇ ಸಾಮ್ರಾಜ್ಯವನ್ನೇ ಪತನಗೊಳಿಸಿದಾನೋ, ಆತ ಕರೆದು ನಾನು ಮಹಾಮಂತ್ರಿ ಮಾಡ್ತೇನೆ ಹೆಂಗೆ ಒಪ್ತಾನೆ? ಮತ್ತೇನು ಮಾಡಬೇಕು? ಇಲ್ಲ, ಅದಕ್ಕೊಂದು ಕುಟಿಲ ನೀತಿಯನ್ನು ಮಾಡೋಣ. ಕುಟಿಲ ನೀತಿಯನ್ನು ಮಾಡ್ತಾನೆ ಚಾಣಕ್ಯ. ಏನಂತ? ಚಂದ್ರಗುಪ್ತ ಮೌರ್ಯ ಆಸ್ಥಾನದಲ್ಲಿ ಸಾರ್ವಜನಿಕವಾಗಿ ಚಾಣಕ್ಯನಿಗೆ ಬಾಯಿಗೆ ಬಂದ ಹಾಗೆ, ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಬಾಯಿಗೆ ಬಂದ ಹಾಗೆ ನಿಂದಿಸಿ ಹೊರಬಂದ ಹಾಗೆ, ಅವರಿಬ್ಬರ ಮಧ್ಯೆ ವೈಮನಸ್ಸು ಉಂಟ ಹಾಗೆ ಒಂದು ಪ್ರಹಸನವನ್ನು ಸೃಷ್ಟಿ ಮಾಡಲಾಗ್ತದೆ. ನಾಟಕ. ಏಕೆಂದರೆ ಚಾಣಕ್ಯ ಮತ್ತು ಅಮಾತ್ಯ ರಾಕ್ಷಸರ ಮಧ್ಯೆ ಸಂಧಿ ಆಗಬೇಕಾಗತ್ತೆ. ಹಾಗೆ ನೇರವಾಗಿ ಆಸ್ಥಾನದಿಂದ ಚಾಣಕ್ಯ ಹೋಗಿ ಅಮಾತ್ಯ ರಾಕ್ಷಸನ ಕರೆದ್ರೆ ಅವ್ನು ಬರಲ್ಲ. ಇದರಿಂದ ಏನೋ ಕುಟಿಲತೆ ಇದೆ, ಅದಕ್ಕೆ ನಾನು ಕರಿತಾ ಇದ್ದಾರೆ ಅಂತ ತಿಳ್ಕೊತಾನೆ. ಜೊತೆಗೆ ಆತ ಈಗಾಗಲೇ ಅಲ್ಲಿ ನಿಷ್ಠನಾಗಿ ಅವ್ರ ಜೊತೆ ಇದ್ದಾನೆ, ಬಿಟ್ಟು ಬಾ ಅಂದರೆ ಬಿಟ್ಟು ಬರೋದಿಲ್ಲ. ಇದೆಲ್ಲ ಲೆಕ್ಕಾಚಾರ ಮಾಡಿ ಹೊರಗಡೆ ಬರ್ತಾನೆ ಚಾಣಕ್ಯ. ಅಷ್ಟೊತ್ತಿಗೆ ಬಂದು ಅಮಾತ್ಯ ರಾಕ್ಷಸನನ್ನು ಹಿಂಗಾಗೋಯ್ತು, ನನಗೆ ಮೋಸ ಆಗೋಗಿದೆ ಅಂತ ಭೇಟಿ ಆಗ್ತಾನೆ. ಯಾವಾಗ ಚಾಣಕ್ಯ ಮತ್ತು ಅಮಾತ್ಯ ರಾಕ್ಷಸರ ಭೇಟಿಯಾಗಿದೆ ಅಂತ ಆ ನಂದರಾಜರಲ್ಲಿ ಗೊತ್ತಾಗುತ್ತೋ, ಅವರು ಈತನನ್ನು ಏಕಾಂಗಿಯಾಗಿ ಮಾಡಿಬಿಡ್ತಾರೆ, ಅಮಾತ್ಯ ರಾಕ್ಷಸನನ್ನು. ಸಂದೇಹ ಶುರು ಆಗಿಬಿಡುತ್ತೆ ಅವನ ಬಗ್ಗೆ. ಇಲ್ಲ, ಈತ ಈ ಸಾಮ್ರಾಜ್ಯದ ಜೊತೆ, ಚಂದ್ರಗುಪ್ತ ಮೌರ್ಯನ ಜೊತೆ ಒಳಗಿಂದೊಳಗೆ ಈತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ರಾಜಿ ಸಂಧಾನ ಮಾಡ್ಕೊಂಡಿದ್ದಾನೆ ಅಂತ. ಆತನಿಗೆ ಬೇಸರ ಆಗಿಬಿಡುತ್ತೆ. ಏನು ನಾನು ಈ ಸಾಮ್ರಾಜ್ಯಕ್ಕಾಗಿ, ರಾಜರಿಗಾಗಿ ಏನೆಲ್ಲ ಮಾಡಿದೆ, ನನಗೆ ಯಾಕೆ ಈ ರೀತಿ ಸಂದೇಹ ಪಡಿಸ್ತಾ ಇದ್ದಾರಂತೆ ಅಮಾತ್ಯ ರಾಕ್ಷಸ ಬೇಜಾರು ಮಾಡ್ಕೊತಾನೆ. ಚಾಣಕ್ಯ ಕೊನೆಗೆ ಒಂದು ದಿವಸ ಹೇಳ್ತಾನೆ, ನಿನಗೊಂದು ಒಳ್ಳೆಯ ಆಹ್ವಾನವನ್ನು ಕೊಡ್ತೀನಿ, ಮಾಡು. ಏನು? ನೀನು ಹೋಗಿ ಚಂದ್ರಗುಪ್ತ ಮೌರ್ಯರ ಹತ್ರ ಮಹಾಮಂತ್ರಿಯಾಗಿ ಸೇರ್ಕೊ ಅಂತ. ಏನು ಹೇಳ್ತಾ ಇದೀಯ ನೀನು? ಇಲ್ಲ, ಹೌದು, ನೀನು ಸೇರ್ಕೋಬೇಕು. ಅವ್ರು ಒಪ್ತಾರ? ಅದು ಒಪ್ಸೋದು ನನ್ನ ಕೆಲಸ, ಅದಕ್ಕೇನು ಬೇಕೋ ವ್ಯವಸ್ಥೆ ಆಗತ್ತೆ. ನನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಅಮಾತ್ಯ ರಾಕ್ಷಸ ಕೇಳ್ತಾನೆ. ನೋಡು ಅಮಾತ್ಯ, ನೀನು ದೇಶಕ್ಕೆ ನಿಷ್ಠ, ಮಗಧ ಸಾಮ್ರಾಜ್ಯ ಏನಿದೆ ಆ ರಾಜ್ಯಕ್ಕೆ ನಿಷ್ಠ. ನೀನು ಆ ರಾಜ್ಯದ ಪ್ರತೀಕವಾಗಿ ರಾಜನಿಗೆ ನಿಷ್ಠ. ನೀನು ಎಲ್ಲಿರ್ತೀಯ ಅಲ್ಲಿ ನಿಷ್ಠೆ ಇರುತ್ತೆ, ನೀ ಎಲ್ಲಿರ್ತೀಯ ಅಲ್ಲಿ ಚಾತುರ್ಯ ಇರುತ್ತೆ, ನೀ ಎಲ್ಲಿರ್ತೀಯ ಅಲ್ಲಿ ಪರಾಕ್ರಮ ಇರುತ್ತೆ, ನೀ ಎಲ್ಲಿರ್ತೀಯ ಅಲ್ಲಿ ರಕ್ಷಣೆ ಇರುತ್ತೆ, ನೀ ಎಲ್ಲಿರ್ತೀಯ ಅಲ್ಲಿ ರಾಜ್ಯಕ್ಕೆ ಭದ್ರತೆ ಇರುತ್ತೆ, ನೀ ಎಲ್ಲಿರ್ತೀಯ ಅಲ್ಲಿ ಇಡೀ ರಾಜ್ಯದ ಜನತೆ ಸುಖವಾಗಿರ್ತಾರೆ. ಏಕೆಂದರೆ ನೀನು ಒಳ್ಳೆಯ ಸಲಹೆಗಳನ್ನು ಕೊಡಬಲ್ಲಂಥ, ರಾಜ್ಯವನ್ನು ಸುಭಿಕ್ಷವಾಗಿ ಮುನ್ನಡೆಸುವಂಥ ದೀಕ್ಷೆ ತೊಟ್ಟ ಮನುಷ್ಯ. ಕೊನೆಗೆ
ಅಮಾತ್ಯ ರಾಕ್ಷಸ ಹೋಗಿ ಚಂದ್ರಗುಪ್ತ ಮೌರ್ಯನ ಬಳಿ ಮಹಾಮಂತ್ರಿಯಾಗಿ ಸೇರ್ಕೊತಾನೆ. ಯಾಕೆ ಭಾನುವಾರ ದಿವಸ ಈ ಕತೆ ಹೇಳಿದೆ ಅಂತಂದರೆ, ನರೇಂದ್ರ ಮೋದಿಯವರು ಭಾರತದ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳಲಿಕ್ಕೆ ತಮ್ಮ ಯಾರು ಭಿನ್ನಮತಿ ಇರ್ತಾರಲ್ಲ, ಯಾರನ್ನ ಕ್ಯಾಬಿನೆಟ್ ಮೆಂಬರ್ ಮಂತ್ರಿ ಮಾಡಿಲ್ಲ, ಯಾರನ್ನ ಸಚಿವರು ಮಾಡಿಲ್ಲ, 2 ಬೋರ್ಡ್ ಮೆಂಬರ್ ಮಾಡಿಲ್ಲ, ಅವ್ರನ್ನೆಲ್ಲ ಆಯ್ಕೆ ಮಾಡಿ ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಎಲ್ಲ ರಾಷ್ಟ್ರಗಳಿಗೆ ಕಳಿಸ್ಬೋದಿತ್ತು. ಇವರು ಖುಷಿಯಾಗಿರೋರು, ಭಾರತದ ಬಗ್ಗೆ ಅಲ್ಲಿ ಒಂದಿಷ್ಟು ಒಳ್ಳೆಯ ಮಾತುಗಳು ಆಗಿರೋರು. ಆದರೆ ನರೇಂದ್ರ ಮೋದಿ ಭಾಳ ದೂರದೃಷ್ಟಿಯಿಂದ ಆಲೋಚನೆ ಮಾಡಿದರು. ಏನಂತ, ಇವ್ರು ಯಾರು ನನ್ನ ಶತ್ರುಗಳಲ್ಲ, ಎದುರುಗಡೆ ವಿಪಕ್ಷದಲ್ಲಿ ಕೂತವರು ನನ್ನ ಶತ್ರುಗಳಲ್ಲ. ಅವ್ರಿಗೆ ಆಸೆ ಇರೋದು ಒಂದೇ, ಅವ್ರಿಗೆ ಅಧಿಕಾರ ಬೇಕು. ಭಾರತ ದೇಶದಲ್ಲಿ ಇವರು ಸಚಿವರಾಗಿ ಮೆರಿಬೇಕು, ಅಧಿಕಾರವನ್ನು ಹಿಡಿಬೇಕು ಅಂತ ಓಡಾಡ್ತಾ ಇದ್ದಾರೆ. ಇವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಒಂಚೂರು ಹೆಸರಿಟ್ಟುಕೊಂಡಿರೋದ್ರಿಂದ ಇವ್ರಿಗೆ ಗೆದ್ಕೊಂಡ್ಬಂದಿದ್ದಾರೆ. ಎಲ್ಲರ ಬಗ್ಗೆ ಹೇಳೋದಿಲ್ಲ ನಾನು, ಇರುವಂಥ ವಿಷಯ ಕೆಲವರ ಬಗ್ಗೆ ಹೇಳ್ತೀನಿ. ಇವರನ್ನು ನಾವು ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಕಳಿಸಿದರೆ ಇವರು ದೇಶದ ಆಡಳಿತದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಯಾವಾಗಲೂ ಶತ್ರುವನ್ನು ನಾವು ನಂಬಿದಾಗ ಆತ ತನ್ನ ನಂಬಿಗಸ್ತತೆ ಅಂದರೆ ತನ್ನ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಕಳ್ಳ ಸಿಗಾಕ್ಕೊಂಡ್ರೆ ಆತನನ್ನು ಹಿಡಿದ ಮೇಲೆ ಆತನ ಕಡೆ ಇರೋದನ್ನು ಕಿತ್ಕೊಂಡು ವಾಪಸ್ ಕೆಲಸಕ್ಕೆ ಇಟ್ಕೊಂಡ್ರೆ ನಾವು ಹೇಳ್ದಂಗೆ ಕೇಳ್ತಾನೆ. ನಾವು ಯಾಕೆ ಕೇಳ್ತಾನೆ ಅಂತಂದರೆ, ನಾನು ಒಂದು ಸಲ ಕಳ್ಳತನ ಮಾಡಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ನೀನು ಹೆಂಗಾರ ಮಾಡಿ ಇವ್ರ ಹತ್ರ ನಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡಬೇಕು, ರುಜುವಾತು ಮಾಡಬೇಕು ಅಂತೇಳಿ ನಾವೆಲ್ಲ ಏನು ಮಾಡ್ತೀವಿ, ಒಬ್ಬ ಸಿಗಾಕೊಂಡು ಹೊಡೆದವನು ಓಡಿಸ್ಬಿಡ್ತೀವಿ. ಇಲ್ಲ, ಆತ ವಾಪಸ್ ನಮ್ಮ ಹತ್ರ ಇಟ್ಕೋಬೇಕು. ಇನ್ನೊಬ್ಬ ಕಳ್ಳ ಬಂದು ಸೇರ್ಕೊಳ್ಳೋಕ್ಕಿಂತ ನಮ್ಮ ಕಳ್ಳ ಏನು ಕಳು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿರುತ್ತಲ್ರಿ. ನಮ್ಮಲ್ಲಿ ಒಂದು ಒಳ್ಳೆಯ ಮಾತಿದೆ, ಬೇರೆ ಊರ ಪೊಲೀಸ್ಗಿಂತ ನಮ್ಮೂರು ಕಳ್ಳವಾಸಿ ಅಂತ. ಆ ಪೊಲೀಸ್ ಹೆಂಗೆ ನಮ್ಗೆ ಗೊತ್ತಿಲ್ಲ, ನಮ್ಮೂರು ಕಳ್ಳ ಏನು ಕಳ್ಳತನ ಮಾಡ್ತಾನೆ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ನರೇಂದ್ರ ಮೋದಿಯವರ ಆಯ್ಕೆ ಹೇಗಿತ್ತು ಅಂತಂದರೆ, ಮೊದಲೇದಾಗಿ ರಾಜಕೀಯವಾಗಿ ಅವರು ನನ್ನ ಶತ್ರುಗಳಾಗಿ ಎದುರುಗಡೆ ಓಡಾಡೋಕ್ಕಿಂತ ಹೆಚ್ಚಾಗಿ ನನ್ನ ಜೊತೆನೇ ಸೇರಿಕೊಂಡು ನಮ್ಮ ಸರ್ಕಾರದ ಪರವಾಗಿ ಹೋಗಿ ವಿದೇಶದಲ್ಲಿ ನಿಯೋಗವಾಗಿ ದೇಶದ ಹಿರಿಮೆಯನ್ನು ಸಾರಲಿ. ಎರಡನೇ, ನಾಳೆ ಸಂಸತ್ತಿನಲ್ಲಿ ಆದಾಗ ಮಾತಾಡುವಾಗ ಅವರ ಮನಸ್ಸಾಕ್ಷಿ ಚುಚ್ಚಲಿ. ಎಂಥ ಮನುಷ್ಯನಿಗೆ ಒಂಚೂರು ಮನಸ್ಸಾಕ್ಷಿ ಅನ್ನೋದಿರುತ್ತೆ, ಅದು ಇವ್ರು ಬೈಯೋದಂತೂ ಗ್ಯಾರಂಟಿ. ಸಂಸತ್ತಿನಲ್ಲಿ ಗಲಾಟೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಒಂದು ಸ್ವಲ್ಪ ಚುಚ್ತದೆ. ಎಂಥ ನರೇಂದ್ರ ಮೋದಿ ನಮ್ಮನ್ನು ಆಯ್ಕೆ ಮಾಡಿದರು, ನಾನು ಹೋಗಿ ಈ ರೀತಿ ಇವ್ರನ್ನ ಬೈತಾ ಇದ್ದೇನೆ, ಎಷ್ಟು ಮಟ್ಟಿಗೆ ಸರಿ. ಅದೇ ಸ್ಥಿತಿ ಈಗ ಮೊಹಮ್ಮದ್ ಮುಯಿಝಿಗಾಗಿರುತ್ತೆ. ನಾನು ಎಂಥ ವ್ಯಕ್ತಿಗೆ ಬೈದುಬಿಟ್ಟೆ, ನಾನು ಅಗತ್ಯವಿರಲ್ಲ ರಾಜಕೀಯವಾಗಿ ಮಾಡಿದೆ. ಕೊನೆಗೆ ಬಂದು ಹತಾಶನಾಗಿ ಕಾಲಿಗೆ ಬರ್ತಾನೆ. ಆತ ರಾಜ್ಯದ ಅಭಿವೃದ್ಧಿಗಾಗಿ ಬೇಕಾದರೂ ನಾಟಕದ ರೀತಿಯಲ್ಲಿ ಕಾಲು ಬಿದ್ದಿರ್ಬೋದು. ಈಗ ನರೇಂದ್ರ ಮೋದಿಗೆ ಆತ ಮೊಹಮ್ಮದ್ ಮುಯಿಝು ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ, ಆದರೆ ಬಿದ್ದದ್ದು ನಿಜಾನ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂಥ 100 ಕಥೆಗಳನ್ನ ಹೇಳ್ಬೋದು. ಈ ನರೇಂದ್ರ ಮೋದಿಗೆ ಸಂಬಂಧಪಟ್ಟ ಹಾಗೆ ಇಂಥ 10 ದೃಷ್ಟಾಂತಗಳನ್ನು ತಮ್ಮೆದುರು ಕೊಡಬಲ್ಲೆ. ಭಾನುವಾರ ಹೆಚ್ಚು ಸಮಯ ತೆಗೆದುಕೊಳ್ಳಬಾರ್ದು ಅಂತ ಒಂದು ಸಣ್ಣ ಸಂಚಿಕೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಭಾನುವಾರನ ತುಂಬ ಖುಷಿಯಾಗಿ ಕಳೀರಿ. ಜೀವನದಲ್ಲಿ ಒಂದೊಂದು ದಿವಸವೂ ಭಾಳ ಮುಖ್ಯ. ಮತ್ತೆ ನಾಳೆ ಸಿಗ್ತೀನಿ ಬೆಳಗ್ಗೆ ಸೋಮವಾರ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.